ಬಾಬು ಅವರು ಏನೋ ಅವರು ಫೋನ್ ಮಾಡಿ ಹೇಳ್ತಾರೆ ಕಾಡಲ್ಲಿ ಹಸು ಹೋಗ್ಬಿಟ್ಟಿತ್ತಂತ. ಅಡಿಗೆ ಸಾಮಾನು ತಗೊಂಡು ಹೋಗ್ತಾರೆ ಯಾರಾದ್ರು? ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ? ಹಸು ಸತ್ತು ಹೋಗ್ಬಿಟ್ರೆ ಒಂದ್ ನಿಮಿಷ ಇರಿ, ಹಸು ಕಳೆದು ಹೋಗ್ಬಿಟ್ರೆ ಕಾಡು ಒಳಗಡೆ ಒಂದ್ ನಿಮಿಷ ಕೂತ್ಕೊಳ್ಳಿ, ಕಾಡು ಒಳಗಡೆ ಏನು ಅಡಿಗೆ ಸಾಮಾನು ತಗೊಂಡು ಹೋಗ್ತಾರೆ ಅಡಿಗೆ ಮಾಡೋದಿಕ್ಕೆ? ಸಭಾಧ್ಯಕ್ಷರೇ, ಈಗ ನೋಡಿ ಅವ್ರ ಹತ್ರ ಆಗ್ಲೇ ಬಹಳ ಡೀಟೇಲ್ ಆಗಿ ಹೇಳಿದೀನಿ. ಅವ್ರ ಹತ್ರ ಎಷ್ಟೆಷ್ಟು ಬುಲೆಟ್ಸ್ ಇತ್ತು, ಚಾಕುಗಳಿತ್ತು, ಮಚ್ಚುಗಳಿತ್ತು, ಅವ್ರು ಏನೇನು ಸಾಮಾನು ತಗೊಂಡೋಗಿದ್ದಾರೆ ಅಂತ ಅದರಲ್ಲಿ ಎಲ್ಲ ಇದೆ ನೋಡಿ. ಎನ್ಕ್ವೈರಿ ಆಗಲಿ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗಲಿ. ಸಭಾಧ್ಯಕ್ಷರೇ, ನಮ್ಮ ಅಧಿಕಾರಿಗಳು ಏನು ತಪ್ಪು ಮಾಡಿದರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ. ಆಮೇಲೆ ಅವ್ರು ತಪ್ಪಿತಸ್ಥರು ಅಲ್ಲ ಅಂತ ಹೇಳಿದ್ರೆ ಪರಿಹಾರ ಕೊಡೋದಕ್ಕೆ ಮುಖ್ಯಮಂತ್ರಿ ಮಾತಾಡ್ತೀನಿ. ಅವ್ರು ಬೇಟೆಗಾರರಾಗಿದ್ರೆ, ಅವ್ರು ಬೇಟೆ ಮಾಡೋಕ್ಕೆ ಹೋಗಿದ್ರೆ ಏನ್ ಮಾಡ್ಬೇಕು ಸಭಾಧ್ಯಕ್ಷರೇ? ಅವ್ರು ಮಂಜುನಾಥ್ JDS ಸಭಾಧ್ಯಕ್ಷರೇ, ತನಿಖೆ ಆಗ್ಲಿ ಸಭಾಧ್ಯಕ್ಷರೇ. ಆಯ್ತು, ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ತಗೊಳ್ತೀನಿ. ಅಕಸ್ಮಾತ್ ಬೇಟೆಗಾರರೇ ಅವ್ರ ಬೇಟೆಗೆ ಹೋಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ. ಅಲ್ಲ, ನ್ಯಾಯಾಂಗ ತನಿಖೆ ಏನಾಯ್ತು? ನ್ಯಾಯಾಂಗ ತನಿಖೆ ಮಾಡ್ಬೇಕಲ್ಲ ನೀವು. ಜುಡಿಷಿಯಲ್ ನೀವು AC ಗ್ರೇಡ್ ಅಲ್ಲಿ ಮಾಡಿದ್ರೆ ಏನ್ ಬರ್ತದೆ ಅದರಲ್ಲಿ? ಯಾವಾಗ? ಈಗ ಅಲ್ಲ, ಮಂತ್ರಿಗಳ ನೀವು ಇದ್ದೀರಿ ಸರ್, ನ್ಯಾಯಾಂಗ ತನಿಖೆ ಕೊಡ್ಲಿ, ನ್ಯಾಯಾಂಗ ತನಿಖೆ ಕೊಡಿ, ಸಭಾಧ್ಯಕ್ಷರ ಪರಿಹಾರ ಕೊಡಿ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಸಮಾಧಾನ ಇಲ್ವೋ ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳನ್ನ ಕರೀಲಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಬಂದಿಂದ ಹೇಳ್ತಾರ ಬರ್ಲಿ ಸಭಾಧ್ಯಕ್ಷರೇ, ಬರ್ಲಿ ಅವ್ರು ಮಂತ್ರಿ ಮುಖ್ಯಮಂತ್ರಿಗಳು. ಸಭಾಧ್ಯಕ್ಷರೇ, ಮುಂದೆ ಹಾಕಿ ಆಮೇಲೆ CM ಅವರು ಬಂದು ಉತ್ತರ ಕೊಡ್ಲಿ. ಒಂದು ಅರ್ಧ ಗಂಟೆ 2-3 ದಿವಸದಲ್ಲಿ ತನಿಖಾ ವರದಿ ಬರುತ್ತೆ. ಸೆಷನ್ ಇನ್ನೂ 2 ವಾರ ಇದೆ ಮಾತಾಡೋದಕ್ಕೆ. ಮತ್ತೆ ಅಲ್ಲ, 2-3 ದಿನದಲ್ಲಿ ಅರ್ಧ ಗಂಟೆ ಮುಂದೆ ಹಾಕಿ. ಕ್ವಶನ್ ಅವರ್ ಆಗ್ಲಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ, ಕ್ವಶನ್ ಅವರ್ ಆಗ್ಲಿ, ಸುಮ್ಮನೆ ಇದರ ಕ್ವಶನ್ ಅವರ್ ಎಲ್ಲ MLA ಗಳು ಇದು ಇಲ್ಲಾಂದ್ರೆ ನೋಡಿ, ನೀವು ತಾಳೆ ಒಂದೇ ನಿಮಿಷ. ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಬಂದು ನ್ಯಾಯಾಂಗ ತನಿಖೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿ, ಮುಖ್ಯಮಂತ್ರಿ ಹೇಳಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಚರ್ಚೆ ತಗೊಂತೀರಾ? ಈಗ ನಾನೇ ಉತ್ತರ ಕೊಟ್ಟಿದ್ದೀನಲ್ಲ, ನಾಳೆ ಮತ್ತೆ ಚರ್ಚೆ ತಗೊಂತೀರಾ? ಮತ್ತೆ ನಾಳೆ ಚರ್ಚೆ ತಗೊಂತೀರಾ? ಯಾವುದು ಮತ್ತೆ ಇದು ವಿಚಾರ ನಾಳೆ ಚರ್ಚೆ ತನಿಖೆ ಆಗೋವರೆಗೆ ಚರ್ಚೆ ಆಯ್ತು. ಇದಷ್ಟೇ ಬರ್ತಾರೆ. ಚರ್ಚೆ ಮಾಡಲಿ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿ ನಿಮ್ ಸಮಾಧಾನ ಇಲ್ಲ ಅಂದ್ರೆ ಬೇರೆ ಯೋಚನೆ ಮಾಡೋಣ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಯಾಕೆ ನಾವು ನಮ್ಮ ಅಧಿಕಾರಿಗಳು ಅವ್ರ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಮಗೆ ನಂಬಿಕೆ ಇಲ್ಲ, ರೈತರಿಗೆ ನಂಬಿಕೆ ಇಲ್ಲ. ಕ್ವಶನ್ ಅವರ್ ಆಗ್ಲಿ, ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಂಬಿಕೆ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ರಿ. ಚರ್ಚೆ ಮುಕ್ತಾಯ ಮಾಡಬೇಡಿ, ನಾಳೆ ಇದನ್ನ ಚರ್ಚೆ ತಗೊಳ್ಳಿ. ಇನ್ನೊಂದಿಷ್ಟು ಚರ್ಚೆ ಮಾಡ್ಲಿಕ್ಕಿದೆ. ಮುಖ್ಯಮಂತ್ರಿಗಳು ಬಂದು ಆದೇಶ ಆದ್ಮೇಲೆ ಮತ್ತೊಂದು ಚರ್ಚೆ ಇರುತ್ತೆ. ಇದನ್ನು ಹೊಸದಾಗಿ ಪರಿಪಾಟಿ ಕೊಟ್ಟಿದ್ದೀರಾ, ತನಿಖೆ ಆಗಿ ಚರ್ಚೆ ಮಾಡೋಣ. ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯಾವ್ದು ಕೇಳಲಿಲ್ಲ. 1 ಕೋಟಿಗೂ ರಾಜೀನಾಮೆನೂ ಕೊಡ್ಲಿಲ್ಲ. ರಾಜೀನಾಮೆ ಕೊಡ್ಬೇಕಾ? ತನಿಖೆ ಆತ್ಮಪೂರ್ತಿಯಾಗಿ ಅವ್ರು ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಕೊಟ್ಬಿಡಿ. ಅವ್ರು ಹೇಳಲ್ಲ. ಅವರು ಸಭಾಧ್ಯಕ್ಷರೇ, ಅವರು ಆತ್ಮಪೂರ್ತಿಯಾಗಿ ಕೊಟ್ಬಿಡಿ. ಅವರು ತಪ್ಪಿತಸ್ಥರಲ್ಲ, ನಮ್ಮವ್ರು ಬೇಕಂತ ಶೂಟ್ ಮಾಡಿದಾರೆ ಅಂತ ಹೇಳಿದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡುವುದು. ಅವರ ಬೇಟೆಗಾರರೇ ಆಗಿದ್ರೆ ಅದು ಬೇರೆ ರೀತಿ ಯೋಚನೆ ಮಾಡ್ಬೇಕಾಗ್ತದೆ.